ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ಟೈರ್ ಆ ಕಡೆ ನೋಡ್ಕೊಂಡ್ ಬಂದು ವಾಪಸ್ 5,000 ಡೀಸೆಲ್ ಹಾಕಿ ಬಂದೆ. 5,000 ಡೀಸೆಲ್ ಹಾಕ್ಸ್ಕೊಂಡು ರತ್ನಗಿರಿ ಒಂದು ಬೇರೆ ಹೋಗಕೈತೆ ಟ್ಯಾಂಗಿ ಕೊಡ್ಕೊಂಡು. ಅಲ್ಲ ನಾ ಗಾಡಿ ಸ್ಟಾರ್ಟ್ ಇಟ್ಟಿದ್ದೇವೆ ನೋಡಿ. ವಾಪಸ್ 5,500 ಸಾಕಾಗಲ್ಲ, ಮುಂದೆ ಹೋಗಕ್ಕೆ ಇಟ್ಟಿದ್ದೆ. ಮುಂದೆ ಹಾಕ್ಸ್ಕೋತಿದೆ. ಇಲ್ಲಿ 5,250 ರೂಪಾಯಿ ಡೀಸೆಲ್ ಎಲ್ಲ ಹಾಕಿಸಿ ಈಗ ಹೊರಡ್ತೀವಿ. ರತ್ನಗಿರಿ ಒಂದು ಪಾಸ್ ಹಾಕ್ತೀವಿ. 32 ಕಿಲೋಮೀಟರ್ ತನಕ ಇದೇ ಪೆಟ್ರೋಲ್ ಪಂಪ್ ಇರೋದು. ನಾ ಈಗ ಮ್ಯಾಪ್ ಅಲ್ಲೇ ನೋಡಿದೆ, ಈ ಕಿಲೋಮೀಟರ್ ಆದ್ಮೇಲೆ ಕರೆಕ್ಟಾಗಿ 32 ಕಿಲೋಮೀಟರ್ ಆದ್ಮೇಲೆ ಭಾರತ್ ಪೆಟ್ರೋಲ್ ಪಂಪ್ ಸಿಗುತ್ತೆ. ಅದಕ್ಕೆ ನಂಗೆ ಸ್ವಲ್ಪ ಒಳಗೆ ಮಿಡ್ಲಲ್ಲಿ ಡೀಸೆಲ್ ಏನಾದ್ರು ಸಮಸ್ಯೆ ಆಗುತ್ತಾ ಅಂತೇಳಿ ಕನ್ಫರ್ಮ್ ಇತ್ತು. ಅದಕ್ಕೆ ಇಲ್ಲೇ 5,000 ಹಾಕೊಂಡು ಅದನ್ನ ದಾಟ್ತೀವಿ. ಮತ್ತೆ ಅದಾದ್ಮೇಲೆ ಇದೇ ಡೀಸೆಲ್ ಅಲ್ಲಿ ಹೋಗಕ್ ಸಿಗ್ಬೋದು, ಜಾಸ್ತಿ ಹಾಕೊಳ್ತೇವೆ ಡೀಸೆಲ್. ಅದ ನಾವೀಗ ನಾರ್ಮಲ್ ಓವರ್ ಘಾಟಿ ಘಾಟಿ ರೋಡ್, ಅದಕ್ಕೆ ನಾವೇನೋ ಸ್ಲೋ ಆಗಿ ಹೋಗ್ತಾ ಇದೀವಿ. ಹಿಂದೆ ಪ್ರಾಬ್ಲಮ್, ಹಿಂದೆ 3 ದಿನ ಆಯ್ತು. ಹಿಂದೆ ಏನೋ ಮಾಡಕ್ಕಾಗಲಿ, ಟ್ರಿಪ್ ಗೋವಾ ಟ್ರಿಪ್ ಈ ತರ ಇದೆ, ಏನೋ ಮಾಡಕ್ಕಾಗಲ್ಲ. ಮತ್ತೆ ನೆಕ್ಸ್ಟ್ ಟೈಮ್ ಗೋವಾ ರೋಟಿಗೆ ಬೇಕಂತ ನಾವು ರೋಡ್ ಮಾಡ್ಸಲ್ಲ. ಅಂದ್ರೆ ಹೈವೇದಲ್ಲಿ ತಿರುಗಾಡೋದು ಎಷ್ಟೇ ವಾಸಿ. ಘಾಟ್ ಸೆಕ್ಷನ್ ಈ ಗಾಡಿ ಅಲ್ಲ ಆಕ್ಚುಲಿ. ಗೇರ್ ಸಿಸ್ಟಮ್ ಮತ್ತೆ ಈ ಘಾಟಿ ರೋಡ್ಗೆ ಗೇರ್ಗಳು ಸಟ್ ಆಗಲ್ಲ. ಸ್ವಲ್ಪ ಇನ್ನೂ ಅಪ್ಡೇಟ್ ಇರ್ಬೇಕು ಗಾಡಿ ಅಂತ ಹೇಳುತ್ತೆ ನೋಡುದು, ಆದ್ರೆ ಅಪ್ಡೇಟ್ಗಳು ಇರುದಿಲ್ಲ. ಒಂದು 2-3 ಇಲ್ಲಿ ಹಿಂದೆಯಿಂದನೇ ಇವೇ ಇರುದು. ಎಲ್ಲಿಂದ ಬಂದಿದೀವಿ ಅಂದ್ರೆ ಕೋಲಾಡಿಂದ ಬಂದಿದ್ದು, ಅಲ್ಲಿಂದ ಹೈವೇ, ಅಲ್ಲಿಂದ ಇದೇ ರೋಡ್ ರತ್ನಗಿರಿ. ಈಗ ಪಣಜಿ ಮೇಲೆ ಊರಿಗೆ, ಪಣಜಿಯಿಂದ ಹಿಂದೆನಿದೆ ಗೋವಾ. ಅದೇ ತೊಂದ್ರೆ ಇಲ್ಲ, ಗಾಡಿ ಖಾಲಿ ಆಗುತ್ತೆ. ಯಾಕಂದ್ರೆ ಯಾವ್ದು ಬಿಲ್ಡಿಂಗ್ ಹತ್ರ ಇರುತ್ತೆ, ಸೆಂಟ್ರಿಂಗ್ ಆಗುತ್ತೆ. ಅನಿಲ್ಲ ಮ್ಯಾಪ್ ಎಷ್ಟು ಕಿಲೋಮೀಟರ್ ಇದೆ ನೋಡು. ಇದಕ್ಕೆ ಯಾವ್ದಕ್ಕೆ ಅಂದ್ರೆ ಬಾರ್ಡ್ರಿಗೆ ಎಷ್ಟ 170. ಇನ್ನೊಂದು 100. ಅದು ಎಷ್ಟು ಗಂಟೆ ತಗೊಳ್ಬೋದು ಅಂದ್ರೆ ಡೀಸೆಲ್ ಎಷ್ಟು ಬೇಗ ಕುಡಿತದೋ, ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಲೇಟ್ ಆದ್ರೂ ಹೋಗ್ತಾ ಇದೀವಿ, ಯಾಕಂದ್ರೆ ರೋಡಿಗೆ ತಕ್ಕಂತ ಟೈಮ್ ಇರುತ್ತೆ. ಆ ಟೈಮ್ಗಿಂತ ಮುಂಚೆ ಹೋಗಕ್ಕಾಗಲ್ಲ. ಬೇಕಾದ್ರೆ ಲೇಟೇ ಆಗ್ಬೋದು, ಬೇಗ ಹೋಗಕ್ಕಾಗಲ್ಲ. ಕೆಲವು ರೋಡ್ಗಳು, ಆ ರೋಡ್ಗಳಿಗೆ ಗಾಡಿಗಳಿಗೆ ತಕ್ಕಂತ ರೋಡ್ಗಳು ಇರ್ತವೆ. ಇಷ್ಟು ಟೈಮು ಅಂತ ಹಿಡಿಯಕ್ಕೆ ದೊಡ್ಡ ದೊಡ್ಡ ಗಾಡಿಗಳಿಗೆ ಅಷ್ಟು ತಾಳ್ಮೆ ಇಟ್ಕೊಂಡು ಇರ್ಬೇಕು, ಹೋಗ್ತಾ ಇರ್ಬೇಕು. ಮತ್ತೀಗ ನಾವು ಹಿಂದೆ ನಿಂತೇವೆ, ಅಲ್ಲಿ 3 ದಿನ ನಿಂತೇವೆ, ಏನು ಮಾಡಕ್ಕಾಗಲ್ಲ. ಹಾಗೆ ಘಟನೆಗಳು ಯಾವಾಗ ಆಗ್ತವೆ ಅವಾಗ ಕೆಲಸ ಆಗಲ್ಲ. ದೊಡ್ಡ ಗಾಡಿಗಳಿಗೆ ತಕ್ಕಾಗೆ ಘಟನೆಗಳು ಇರ್ತವೆ. ಇನ್ನೊಂದು 3 ದಿನ ಆಗಿದ್ರು ದೊಡ್ಡ ವಿಷಯ ಅಲ್ಲ, ಅಲ್ಲೇ ನಿಲ್ತಿದ್ವಿ ನಾವು. ವ್ಯವಸ್ಥೆ ಇರಲ್ಲ, ವ್ಯವಸ್ಥೆ ಇರಲ್ಲ. ಖಾಲಿ ಗ್ಯಾಸ್ ಇಂದ ಎಲ್ಲ ವಹಿವಾಟು ನಡೀತದ ಅಂತ ಆಗಲ್ಲ. ಹೌದೌದು. ಜನ ಹೆಂಗಿ ಈಗ ಗಾಡಿ MH ಗಾಡಿ ದೂರ ಯಾರ ಕನ್ನಡದವ್ರು ಸಿಕ್ಕರೆ ಲೂಟುಬೇಕು. ಪಾಪ ರನ್ನಿಂಗ್ ಹಂಗೆ ಟೈರ್ ಚೆಕ್ ಮಾಡಕ್ ಇಳಿಸಿದ್ವು. ಹಂಗ ಟೈರ್ ಚೆಕ್ ಮಾಡ್ಕೊಂಡ್ ಬಂದೆ. ಒಳಗಿದ್ದ ಹೊರಗಿದ್ದ ಹೊರಗಿದ್ ಇವೆಲ್ಲ ಟೋಲ್ ಗೇಟ್ ಆಕ್ಚುಲಿ ಬಂದಾಗಿದೆ. ಗೋವಾ ಟೋಲ್ ಗೇಟ್ ಯಾಕೆ ಬಂದಾಗಿರ್ಬೋದು ಅಂತ, ಈ ರೋಡಲ್ಲಿ ಫೆಸಿಲಿಟಿ ಇಲ್ಲ, ಅದಕ್ಕೆ ಎಲ್ಲಾ ಟೋಲ್ ಗೇಟ್ಗಳು ಬಂದಿದೆ ನೋಡಿ. ಇವು 3 ಸಹ ಬಂದ್ ಈ ಕಡೆ ಸ್ಟ್ರೇಟ್ ಬರ್ತಾವ ನೋಡಿ, ಗಾಡಿಗಳು ಸ್ಟ್ರೇಟ್ ಬರ್ತಾವ ನೋಡಿ, ನಿಲ್ಲುದಿಲ್ಲ, ಬಂದೇ ಬಿಡ್ತಾವ ನೋಡಿ. ಕಂಟಿನ್ಯೂ ಆಗಿ ಬಂತು. ಯಾಕಂದ್ರೆ ಈ ಹೈವೇಗಳಲ್ಲಿ ಜಾಸ್ತಿ ಗಾಡಿ ಓಡಾಡಲ್ಲ. ಕಮ್ಮಿ ಓಡಾಡಿದ್ರು
ಫೆಸಿಲಿಟಿ ಇಲ್ಲ. ಈ ಟೋಲ್ನವರು ಮತ್ತೆ ಇಲ್ಲಿ ಎಲ್ಲಾ ಟೋಲ್ ಗಟ್ಟು ಎಲ್ಲಿಂದ ಬಾಂಬೆಯಿಂದ ಸ್ಟಾರ್ಟ್ ಆಯ್ತಂದ್ರೆ 11,000 ರೂಪಾಯಿ ಟೋಲ್ ಅಷ್ಟು, 11,000 ಕಟ್ ಆಗುವಷ್ಟು ಟೋಲ್ ಇದೆ ಇದು. ಈ ರೋಡ್ ಮೇಲೆ ಬಂದ್ರೆ 11,000 ರೂಪಾಯಿ ಟೋಲ್ ಉಳಿಯುತ್ತೆ. ಆದ್ರೆ ಅಷ್ಟೇ ಅಮೌಂಟು ಡೀಸೆಲ್ ಅಲ್ಲೇ ಹಾಳಾಗುತ್ತೆ, ಅಷ್ಟು ಘಾಟ್ ಸೆಕ್ಷನ್ ರೋಡ್ಗಳು ಅಲ್ಲಿಂದ ಸ್ಟಾರ್ಟ್ ಆದ್ರೆ. ಅದಕ್ಕೆ ಟೋಲ್ ಇಟ್ಟು ಏನು ಉಪಯೋಗ ಇಲ್ಲ. ಮತ್ತೆ ಇಲ್ಲಿ ಟೋಲ್ ಇದ್ರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಅದು ಯಾವ ಥರ ಅಂತೇಳಿ ನೀವು ಇಮ್ಯಾಜಿನ್ ಮಾಡಿಬೇಕಾದ್ರೆ, ಗಾಡಿಗಳು ಟ್ರಾಫಿಕಲ್ಲಿ ನಿಂತು 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 ಅಲ್ಲೆಲ್ಲ ಜಾಸ್ತಿ ಆಗುತ್ತೆ ಈ ಘಾಟಿ ರೋಡ್ಗಳಲ್ಲಿ. ಹೊರಗಿನ ಮೂಮೆಂಟ್ ನಾವು ಹೋಗಕ್ಕಿದೆ, ಇನ್ನು 140 ಕಿಲೋಮೀಟರ್ ಇದೆ. ಇಲ್ಲ ಇಲ್ಲ ಹಂಗೇನಿಲ್ಲ. ಈಗ ಕ್ಯಾಮರಾ ಒಂದು ಲುಕ್ ಕೊಡೋಣ ಬನ್ನಿ. 7,250 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದೀವಿ. ಈಗ 5,000 ಆಯ್ತು ಆ್ಯಕ್ಚುಲಿ. ಇನ್ನೊಂದು 2,000 2,500 ರೂಪಾಯಿ ಹಾಕಿ ಈಗ ಹೋಗ್ಬೇಕು. 140 ಕಿಲೋಮೀಟರ್ ಇದೆ. ಎಷ್ಟು ಬೇಗ ಹೋಗುತ್ತೆ ಅಷ್ಟು ಬೇಗ ಹೋಗ್ಬೇಕು. ಮತ್ತು ರಾತ್ರಿ ಬೆಳಗಿನ ಜಾವ ಒಳಗೆ ಹೆಂಗಾದ್ರೂ ಮುಟ್ಬೇಕು ಈ ಡೀಸೆಲಲ್ಲಿ. ಇಲ್ಲ ಅಂದರೆ ಯಾವ್ದಾದ್ರು ಪೆಟ್ರೋಲ್ ಪಂಪಿಗೆ ಸೈಡ್ ಹಾಕ್ತೀವಿ, ಡೀಸೆಲ್ ಖಾಲಿ ಆಗೋದು. ಬೆಳಗ್ಗೆ ಸ್ಕ್ಯಾನರ್ ಬೇಯಿಸ್ತಾ ಅಭಿ ಡಾಲ್ ಕೆ ಬಾದ್ ಇದು ಹಾಕಿದ ಮೇಲೆ ಸ್ಕ್ಯಾನರ್ ಹಾಕಿದ ತಕ್ಷಣ ಅಮೌಂಟ್ ಹಾಕ್ತಾರೆ ಡೀಸೆಲ್. ಮತ್ತೆ ಈ ಟ್ರಿಪ್ ಎಷ್ಟು ಡೀಸೆಲ್ ಆಯ್ತು ಅಂತ ಹೇಳ್ತೀನಿ ನಾನು, ಎಷ್ಟು ಲಾಸ್ ಆಗಿದೆ ಅಂತ ಹೇಳಿ ಇಷ್ಟು ವಿಡಿಯೋದಲ್ಲಿ ನಮಗೆ. ನೋಡಿ ಆಯ್ತು. हो गया भाई, एक नॉर्मल बिल निकला भाई। क्या पाक नहीं नॉर्मल निकल। अभी किधर गोवा? अभी गोवा भाई। ಗೋವಾಕ್ಕೆ ಬಂದೆವು. ಗೋವಾಕ್ಕೆ ಬಂದು ಈಗ 10 ಕಿಲೋಮೀಟರ್ ಇದೆ ಪಾಯಿಂಟ್. ಹಂಗೆ ಪ್ಲೇಸ್ ಥರ ಮಾಡಿದೆ. ಪಾಯಿಂಟ್ಗೆ ಹೋಗಿ ಊಟ ಮಾಡಿ ಸೀದಾ ಗಾಡಿ ಬಂದ್ ಮಾಡಿ ಸ್ವಲ್ಪ ಟೈಮ್ ಬಂತು. ಈಗ ಬೆಳಗ್ಗೆ ನೋಡ್ತೀವಿ ಏನಂತ ಹೇಳಿ. ಬೆಳಗ್ಗೆ ನಮ್ದು ನಾವು ಫಸ್ಟ್ ಬಂದ್ರೆ ನಮ್ದೇ ಗಾಡಿ ಖಾಲಿ ಮಾಡ್ತಾರೆ. ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬಂದು ನಿಂತಿದ್ರೆ ಏನು ಮಾಡೋಕ್ಕಾಗಲ್ಲ, ಅವರಿಂದ ನಾವು ನಿಲ್ಬೇಕು. ನೋಡಿ ಎಲ್ಲ ದಾಟಿಸ್ಬಿಟ್ಟು ಘಾಟಿ ರೋಡಿಗೆ ಅಂತೇಳಿ ಬಂದು ಎಷ್ಟು ಲೇಟ್ ಆಗಿದೆ ಅಂದ್ರೆ ಟೈಮು ನಾವು ಲೆಕ್ಕ ಹಾಕಕ್ ಹೋಗಿಲ್ಲ, ಅಷ್ಟು ಲೇಟ್ ಆಗಿದೆ. ಈಗ ಮಿಡ್ ನೈಟ್ ಬಂದಿದೆ. ಬೆಳಗ್ಗೆ ನೋ ಎಂಟ್ರಿ ಇದ್ದು ನೈಟೇ ಬಂದ್ಬಿಡಿ ಅಂತ ಹೇಳಿದ್ರು. ಈಗ ನೈಟೇ ಬಂದು ಗಾಡಿ ಇಟ್ಟು ಬೆಳಗ್ಗೆ 6-7 ಗಂಟೆಗೆ ಡೋರ್ ಓಪನ್ ಮಾಡಿಸಿ ಒಳಗೆ ಹಾಕ್ಬೇಕು ಗಾಡಿ. ಗಾಡಿ ಖಾಲಿ ಆಗ್ತದೆ. ಹೆಸರು ಯಾವ ಥರ ಇದೆ ಗಾಡಿ ಖಾಲಿ ಮಾಡಿ ನಾವು ಚಾಗಿ ಕುಡ್ಕೊಂಡ್ಬಂದು ನೀನೇ ಬೇರೆ. ಹೌದು ಗೋವಾ ಸೀನ್ ನೀನ್ ತಿನ್ನಿಸತಿ, ಊಟ ಮಾಡಿಸತಿ ಬೇರೆ ನಾವೀಗ ಅನಿಲ ಗೋವಾದಲ್ಲಿ ಇದ್ದೀವಿ. ಒಳ್ಳೆ ಜಾಲಿ ಮಾಡ್ಬೋದು. ಮಾಡಿ ಹೋಗುವ. ಗೋವಾ ಪ್ಲೇಟ್ ಇನ್ನೊಂದು ಸಮಸ್ಯೆ ಕೇಳಿದ್ರೆ ಜಾಲಿ ಮಾಡೋಗಿಲ್ಲ ಅನಿಲ. ಏನಂತಿ? ಎಲ್ಲ ಉಲ್ಟಾ ಪಲ್ಟಾ ಗುರು. ನಮ್ ಸಮಸ್ಯೆ ಕೇಳಿದ್ರೆ ಏನು ಮಾಡಂಗಿಲ್ಲ. ಆದ್ರೂ ನಾವ್ ಯಾಕೆ ಹಿಂಗಿರ್ತೀವಿ ಅಂದ್ರೆ ಏನು ಮಾಡಕ್ ಆಗಲ್ಲ. ಏನು ಮಾಡಕ್ಕಾಗಲ್ಲ. ರೋಡಲ್ಲಿ ಆಟ ಆಡ್ಬೋದು, ಎಲ್ಲ ಒಂದ್ ಸ್ಟೆಪ್ ಮಾತಾಡ್ಬೋದು. ಯಾರೇ ಆದ್ರೂ ಟೇಸ್ಟ್ ಮಾಡ್ತಾರೆ. ನಾವಿಲ್ಲಿ ಗೋವಾಕ್ ಬಂದಿದ್ದೀವಿ. ಏನು ನಾವು ಡ್ರಿಂಕ್ಸ್ ಪಾರ್ಟಿಗಳಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ನಾವೇ ಆತರ ಅಲ್ಲ, ನಾವು ಡ್ರೈವಿಂಗ್ ಅಲ್ಲಿ ಬಿದ್ದರೆ ಡ್ರಿಂಕ್ಸ್ ಮಾಡಲ್ಲ. ಬಟ್ ಗೋವಾಕ್ ಬಂದ್ರೆ ಮಾತ್ರ ಕಾಜು ಕುಡಿತೀವಿ. ಗೋವಾಕ್ ಬಂದ್ರೆ ಕಾಜು ಕುಡಿತೇವೆ, ಎಲ್ಲಾ ಕುಡಿತೇವೆ. ಗಾಡಿ ಚೆನ್ನಾಗಿದ್ರೆ ಇಲ್ಲಿ ರಡ್ತೇವೆ, ಬೇಗ ಈಗ ಅಂದ್ರೆ ಮೂವ್ಮೆಂಟ್ ಗಳು ಚೇಂಜ್ ಇದೆ. ತುಂಬಾ ಮೂವ್ಮೆಂಟ್ ಗಳು ಚೇಂಜ್ ಇವೆ. ಯಾಕಂದ್ರೆ ಗಾಡಿದು ಅಷ್ಟು ಕೆಪಾಸಿಟಿ ಕೆಲಸಗಳು ತುಂಬಾ ಇದಾವೆ. ಹೌದು, ಗಾಡಿ ಕೆಲಸಗಳಿದ್ದಾಗ ನಾವು ಓಡಕ್ ಆಗಲ್ಲ. ಅಲ್ಲೆಲ್ಲೇ ನಿಂತ್ಕೊಳ್ಳೋಕ ಕೆಪಾಸಿಟಿ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಗಾಡಿ ಕೆಪಾಸಿಟಿ ಕೆಲ್ಸಗಳು ಇರುತ್ತೆ ನಾರ್ಮಲ್ ಆಗಿ. ಯಾಕೆ ಕೆಲ್ಸಗಳು ಇರುತ್ತೆ ಅಂದ್ರೆ ಗಾಡಿ ರನ್ನಿಂಗ್ ಇದ್ದಾಗ ಅದ್ರ ಕೆಪಾಸಿಟಿ ಕಂಪನಿಗೆ ಗೊತ್ತು.
ಪಟಾಣಿಕಲ್ ಗಾಡಿ. ಅವನಿಗೆ ಕಂಡವನಿಗೆ ಗೊತ್ತು ಅದ್ರ ಹಣೆ ಬರೋ ಅಂತ. 50 ಲಕ್ಷದೇನು 12 ಲಕ್ಷದ ಸ್ವಿಫ್ಟ್ ಡಿಸೈರ್ ಏನ್ ನೋಡೋದು, ಎರಡು ಒಂದೇ ಆಗುತ್ತೆ. ಎರಡು ಒಂದೇ ಆಗುತ್ತೆ. ಆದ್ರೆ ಒಂದೇ ಆಗಲ್ಲ, ಆಮೇಲೆ ಲೆಕ್ಕಾಚಾರ ಬೇರೆ, ಕುದುರೆ ಲೆಕ್ಕಾಚಾರ ಬೇರೆ. ಏನಂತ ಅದು ಕೊಕ್ಕೆಯಲ್ಲಿಟ್ಟಿ ನಡೆಸ್ಬೇಕಂದ್ರೆ ನಡೆಯಂಗಿಲ್ಲ. ಕೊಕ್ಕೆಯಲ್ಲಿಟ್ಟಿ ಓಕೆ ಆ ಕಡೆ ಮತ್ತೆ ಡ್ರೈವಿಂಗ್ ಫೀಲ್ಡ್ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ ಹೋದ್ರೆ ನಾವು ಒಂಥರ ಕಾಣ್ತೀವಿ. ಯಾಕಂದ್ರೆ ಇದನ್ನ ಹೆಂಗ್ ಹೇಳುದು, ನಾವೊಂಥರ ಹುಚ್ಚಿನ ತರ ಕಾಣ್ತೇವೆ. ಫೀಲ್ಡ್ ಅನ್ನೋಟಿಗೆ ಹುಚ್ಚಿರ, ಎಲ್ಲರೂ ಹುಚ್ಚರೇ ನಾರ್ಮಲ್ ಆಗಿ. ಫೀಲ್ಡ್ ಅನ್ನೋಟಿಗೆ ಅವಾಗ ನಾರ್ಮಲ್ ಆಗಿ ಸೀಟಲ್ಲಿ ಕುತ್ಕೊಂಡು ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂತ ಬರುತ್ತೆ ಅಷ್ಟೇ ನಾರ್ಮಲ್. ಎಲ್ಲಾ ತರ ಹೊಡೆಯಕ್ ಆಗಲ್ಲ. ಮತ್ತೆ ಎಲ್ಲಿ ಅಲ್ಲಿ ಇರ್ಬೇಕು ನೋಡ, ಆ ಕಡೆ ಪಕ್ಕದ. ಬೆಲ್ಟ್ ತೆಗೆದು ಕೊಡುವ ಇವರಿಗೆ, ಮತ್ತೆ ವೈಫ್ ಕುತ್ಕೊಳ್ತಾರೆ. ಒಳ್ಳೆ ಮನುಷ್ಯ ನೋಡಿ. ಅವರು ಅನ್ಲೋಡಿಂಗ್ ಇನ್ನೊಂದು ಲಪಡ ವೆಲ್ಡಿಂಗ್ ಓಡಿಸಿದ್ರು. ಗಾಡಿ ಸ್ವಲ್ಪ ಸೈಡ್ ಹಾಕಿ ಹೋಗಿ ಫೈನಲಿ ಗಾಡಿನ ಖಾಲಿ ಮಾಡ್ಕೊಂಡು ಗಾಡಿ ಸೈಡ್ ಹಾಕಿದೆವು ಹೈವೇ ಪಕ್ಕ. ಗೋವಾ ಟ್ರಿಪ್ ಆಕ್ಚುಲಿ ಅಲ್ಲೇ 2-3 ದಿನ ಎಲ್ಲಿ ಲಾಸ್ ಆಯ್ತು ಅಲ್ಲೇ ಅದೇ ಲಾಸ್. ಅದು ಬಿಟ್ಟು ಬೇರೆ ಯಾವುದು ಲಾಸ್ ಇಲ್ಲ ನಮಗೆ. ಟೈಮ್ ಲಾಸ್ ಮತ್ತೆ ಮನಿ ಲಾಸ್. ಆಕ್ಚುಲಿ ನಮಗೆ ಮನಿ ಸಹ ದೊಡ್ಡದು, ಟೈಮ್ ಸಹ ದೊಡ್ಡದು. ಏನು ಮಾಡೋಕ್ಕಾಗಲ್ಲ. ಟೈಮ್ ಈ ಟ್ರಿಪ್ಪು ಇಷ್ಟು 4-5 ದಿನ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. 2-2.5 ದಿನ ರೋಡ್ ಮೇಲೆ, 2.5 ದಿನ ರನ್ನಿಂಗ್, 2-3 ದಿನ, 6 ದಿನ ಆಯ್ತು ಹೆಚ್ಚು ಕಮ್ಮಿ. ಹಂಗೆ ಈ ಟ್ರಿಪ್ ಇವತ್ತು ಅಡುಗೆ ಮಾಡಿ ಏನು ಊಟ ಮಾಡಿ ಈಗ ಅನ್ನ ಇಟ್ಟಿದ್ದೀನಿ ನೋಡಿ. ಅನ್ನ ಇಟ್ಟಿದ್ದೀನಿ. ಅನ್ನ ಇಟ್ಟು ಒಂದು ಗೋವಾದಲ್ಲಿ ಹೊರಗಡೆ ಊಟ ಮಾಡೋಕ್ಕಾಗಲ್ಲ ಅಂತ ಚಿಕನ್ ತಂದಿದ್ದೀನಿ. ಈಗ ಊಟ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿ ಕಟ್ ಮಾಡಿ, ಇನ್ನೂ ನಾನು ಹಳೆ ವಿಡಿಯೋಗಳನ್ನ ಇನ್ನೂ ಪೋಸ್ಟ್ ಮಾಡಿಲ್ಲ. ಹೊಸ ವಿಡಿಯೋ, ಹೊಸ ಟ್ರಿಪ್ ಎಲ್ಲಿಗೆ ಬರ್ಬೋದು ಅಂದರೆ ಈ ಗಾಡಿ ಕೆಲಸ ಇಡಕ್ಕೆ ಸಿಗ್ಬೋದು. ಈಗ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ಗಾಡಿ. ಈ ಗಾಡಿ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ಗಾಡಿಗೆ. ಇಲ್ಲದೇ ಇದ್ದರೆ ಸುಮ್ಮನೆ ಲಾಸ್ ಆಗುತ್ತೆ ರೋಡ್ ಮೇಲೆ, ಮತ್ತು ನಮ್ಮ ಡ್ರೈವರ್ಗಳ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಈಗ ಮಂಗಳೂರಿಗೆ ಹೋಗುತ್ತೋ ಬೊಂಬೆಗೆ ಹೋಗುತ್ತೋ ಫೈನಲ್ ಇವತ್ತು ಗೋವಾದಲ್ಲಿ ಊಟ ಆಯ್ತು ನೋಡಿ. ಇದು ಊಟ ಚಿಕನ್ ಗಾಡಿ ಖಾಲಿ ಮಾಡ್ಕೊಂಡು ಈಗ ಊಟ ಮಾಡಿ ಇವತ್ತು ರಾತ್ರಿ ಮಲ್ಕೊಳ್ತೀವಿ. ಇವತ್ತು ಮಲ್ಕೊಂಡು ನಾಳೆ ನೋಡ್ತೀವಿ ರೋಡಿಗೆ ಏನು ಎಲ್ಲಿಗೆ, ಮಂಗಳೂರು ಕಡೆನ ನೋಡ್ತೀವಿ. ನೋಡಿ ಗೋವಾದಲ್ಲಿ, ಗೋವಾಕ್ಕೆ ಎಷ್ಟು ಕಿಲೋಮೀಟರ್ ಇದೆ ನೋಡಿ. ಅನಿಲ್ ಎಲ್ಲಿ ಹೋಗ್ತಾ ಇರೋದು ನಿನಗೆ ಎಕ್ಸಾಕ್ಟ್? ವಾಸ್ಕೋ 45 ಕಿಲೋಮೀಟರ್ ಇದೆ. ಇಲ್ಲಿಂದ ಎಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಪಂಜಿಗೆ ಹೋಗಿ ವಾಸ್ಕೋ ಒಂದ್ 4 ದಿವಸ. 4 ಇದು ಮಂಗಳೂರು ಕಡೆ ಬರ್ಬೋದಾ ಅಂತ ಬಿಜಾಪುರಕ್ಕೆ? ಮಂಗಳೂರು ಬರ್ಬೋದು, ಆ ಕಡೆನೂ ಬರೋದಿಲ್ಲ ಲೆಕ್ಕ ಇದೆ. ಅವನು 1-2 ರೌಂಡ್ ಹಾಕೊಂಡ್ ಬರ್ತಾನೆ. ನಾವೀಗ ನಿಪ್ಪಾಣಿಗೆ ಹೋಗಿ ಅಲ್ಲಿಂದ ಬಾಂಬೆಗೆ ಹೋಗಕ್ಕೆ ಸಿಗುತ್ತೆ ಗೊತ್ತಿಲ್ಲ. ಮಂಗಳೂರಿಗೆ ಏನು ಡೌಟ್. HP ಪೆಟ್ರೋಲ್ ಪಂಪ್ ಇದೆ ನೋಡಿ ಅಲ್ಲಿ, ಅಲ್ಲೇ ಗಾಡಿ ಸೈಡ್ ಹಾಕಿದೀವಿ. ಮತ್ತೆ ಗಾಡಿ ತೆಗಿಯಕ್ಕೂ ಹೇಳಿದ್ದಾರೆ. ಅದಕ್ಕೆ ಗಾಡಿ ಒಂದ್ ಸ್ವಲ್ಪ ರೆಡಿ ಆಗ್ಲಿ, ಮತ್ತೆ ನೋಡುವ. ಹೌದೌದು, ಈಗೆಲ್ಲ ಇಬ್ಬಿಬ್ರಿ ಎಲ್ಲ ಒದ್ದಾಡ ಸಮಸ್ಯೆ ಆಗುತ್ತೆ. ಅದ್ರಂತದ್ರಲ್ಲಿ ಈಗ ಬೇರೆ ಒಬ್ರು ಡ್ರೈವರ್ ಒಂದು ಗಾಡಿ ಸ್ಟ್ಯಾಂಡ್ ಬಾಬಾ ಈ ಬಸ್ ಹೋಗುತ್ತೆ, ನೀವು ಹೊರಡು ಅಲ್ಲ. ಬಸ್ ಸಿಗುವ ವಾಪಸ್ಸಾಗಿ ಹೋಗುತ್ತೆ. ಹೌದಾ, ನಾವು ಗಾಡಿ ಕಡೆ ಹೋಗುವ. ಅನಿಲ್ಲ ಇಲ್ಲೇ ಗೋವಾದಲ್ಲಿ ಒಂದು 4-5 ದಿನ ಇದ್ದು ಆಮೇಲೆ ಅವ್ನ ಗಾಡಿ ಯಾವ್ದಾದ್ರು ಹೋಗ್ಲೇಬೇಕು ಅವನು ಪಾಪ. ಯಾಕಂದ್ರೆ ಅವನಿಗೂ ಡ್ಯೂಟಿ ಸಮಸ್ಯೆ ಇದೆ. ಗಾಡಿ ಯಾವ್ದಾದ್ರು ಹತ್ಕೋಬೇಕು ಅಂತ ಬಂದಿದ್ದ ನನ್ನ ಜೊತೆಗೆ 1-2 ಟ್ರಿಪ್. ಹೇಳ್ದಂಗೆ 2 ಟ್ರಿಪ್ಪಿಗೆ ಅಂತ ಹೇಳಿ 2 ಟ್ರಿಪ್ಪಿಗೆ ಒಂದು ಇಲ್ಲಿಂದ ಗುಜರಾತಿಗೆ ಹೋಗಿದ್ದು, ಗುಜರಾತಿಂದ ಗೋವಾಕ್ಕೆ ಬಂದಿದ್ದು. ಅಷ್ಟೊತ್ತಿಗೆ ಟ್ರಿಪ್ಪು ಅವನು ಗೋವಾದಲ್ಲಿ ಹೋಗ್ತಾನಂದ ಮತ್ತೆ ಕಳಿಸಿದೆ. ಕಾರವಾರಗೆ ಖಾಲಿ ಗಾಡಿ ಹಿಡ್ಕೊಂಡು ಬಂದಿದ್ದೀನಿ. ಲೋಡ್ ಎಲ್ಲಿಗೆ ಅಂದರೆ ಗೆಸ್ ಮಾಡಿ ಈ ವಿಡಿಯೋಗೆ ಯಾರಾದರೂ ಒಂದು ಕಮೆಂಟ್ ಮಾಡಿ ಎಲ್ಲಿಗೆ ಅಂತೇಳಿ. ವಾಪಸ್ ಮೇಲೆ ಲೋಡ್ ಮಾಡ್ತಿದ್ದಾರೆ.